ಪೂರ್ಣಾವಧಿ ಸಿಎಂ ಆಗಬೇಕೆಂಬ ಅಭಿಲಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಪರ ಎಚ್.ಸಿ. ಮಹದೇವಪ್ಪ ಬ್ಯಾಟ್ ಬೀಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೇಳಿಕೆಯಲ್ಲಿ ಅನುಮಾನ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸಾರ್ವಜನಿಕ ಜೀವನದಲ್ಲಿ ನಿವೃತ್ತಿ ಅನ್ನೋದೇ ಇರೋದಿಲ್ಲ. ಇದೇನು ಸರ್ಕಾರಿ ಕೆಲಸನಾ? ಇದು ಸಾರ್ವಜನಿಕರ ಕೆಲಸ. ಯಾವುದೇ ಡೌಟ್ ಬೇಡ, ಸಿದ್ದರಾಮಯ್ಯನವರೇ ಸಿಎಂ ಆಗಿ ಇರ್ತಾರೆ, ಅಂದ್ರೆ ಪೂರ್ಣಾವಧಿ ಸಿಎಂ ಆಗಿ ಇರೋದು ಸಿದ್ದರಾಮಯ್ಯನವರೇ ಅಂತ ಎಚ್.ಸಿ. ಮಹದೇವಪ್ಪ ಬ್ಯಾಟ್ ಬೀಸಿದ್ದಾರೆ. ಸಿದ್ದರಾಮಯ್ಯನವರ ಆಪ್ತರೂ ಆಗಿರುವಂತಹ ಎಚ್.ಸಿ. ಮಹದೇವಪ್ಪ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರೋದು. ಈಗಾಗಲೇ ಯಾವ ಸಮುದಾಯಕ್ಕೆ ಸಿಎಂ ಸ್ಥಾನವನ್ನ ಕೊಡಬೇಕು ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಸಿಎಂ ಬದಲಾವಣೆ ಆಗಬೇಕು ಅನ್ನುವಂಥ ಚರ್ಚೆ, ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಚರ್ಚೆ. ಹಾಗಾಗಿ ಈಗ ಎಚ್.ಸಿ. ಮಹದೇವಪ್ಪನವರು ಪ್ರತಿಕ್ರಿಯೆ ಕೊಟ್ಟಿರೋದು, ಪೂರ್ಣಾವಧಿ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಇರ್ತಾರೆ ಅಂತ. ಸಾರ್ವಜನಿಕ ಜೀವನದಲ್ಲಿ ರಿಟೈರ್ಮೆಂಟ್ ಅಂತ ಇರಲ್ಲ. ಇದೇನು ಗೌರ್ಮೆಂಟ್ ಕೆಲಸನೇ, ರೆಸ್ಟ್ ತಗೊಳ್ಳೋಕ್ಕೆ. ಸಾರ್ವಜನಿಕ ಬದುಕಿರೋದು ಜನರಿಗೆ ಸೇವೆ ಮಾಡೋಕ್ಕೆ, ರಾಜ್ಯನ ಅಭಿವೃದ್ಧಿ ಮಾಡೋಕ್ಕೆ. ನಾವು ಇರೋ ತನಕ ಸೇವೆ ಮಾಡಬೇಕು. ಅಂದರೆ ಅರಸು ದಾಖಲೆಯನ್ನು ಸಿದ್ದರಾಮಯ್ಯ ಮುರಿಬೇಕು ಅಂತ. ದಾಖಲೆಗೂ ಅದಕ್ಕೂ ಸಂಬಂಧ ಇಲ್ಲ. You want to be in public life, you will be in public, you will continue public life. What is there to question? Why you are doubting? Why you are asking my opinion? It is very clear. The purpose and the intents of the public life is to serve the state and people. ಆದರೆ ಇರುವಾಗ ದಿ ಕ್ವಶನ್ ಬೇರೆ ಡೌಟ್ ಕೇಳೋ ಪ್ರಶ್ನೆ ಬರೋದೇ ಇಲ್ವೇ? ಅಲ್ಲ, ಅವ್ರು ಯಾವ ಇದರಲ್ಲಿ ಹೇಳಿದ್ರು? ಯಾರು? ಈಗ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಪರಮೇಶ್ವರ್ ಅವರು, ಸಿದ್ದರಾಮಯ್ಯ ಅರಸೋರ್ ದಾಖಲೆ ಮುರಿಲಿ, ಅವಧಿ ಪೂರ್ಣಗೊಳಿಸಲಿ. ಅದು ಅವ್ರು ಕೇಳಿ ನಾನು ಕೇಳಿದ್ರೆ ಸರ್, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರವಾಗಿ 8 ದಿನಗಳಲ್ಲಿ ಎಲ್ಲವೂ ಕೂಡ ಸರಿ ಆಗುತ್ತೆ, ಬೇರೆ ರಾಜ್ಯಗಳಲ್ಲಾಗಿದೆ, ಇಲ್ಲೂ ಕೂಡ ಆಗಬಹುದು, 8 ದಿನಗಳಲ್ಲಿ ಆಗುತ್ತೆ ಅಂತ ಖರ್ಗೆ ಅವರು ಬೈಟ್ ಕೊಟ್ಟರು. ಹೇಳಿಕೆ ಖರ್ಗೆ ಸಾಹೇಬರು ನಮ್ಮ AICC ಅಧ್ಯಕ್ಷರು, ಅವರು ಏನು ತೀರ್ಮಾನ ಮಾಡ್ತಾರೆ ಅದು ಅಂತಿಮ. ಅಲ್ಲ, ಪೂರ್ಣಾವಧಿ ಕೆಪಿಸಿಸಿ ಅಧ್ಯಕ್ಷರು ಇರಬೇಕು ಅನ್ನುವಂತಹದ್ದು ಒಂದಿಷ್ಟು ಚರ್ಚೆ ಇತ್ತು. ಪೂರ್ಣಾವಧಿ ಆದರೆ ಒಳ್ಳೆಯದಾಗುತ್ತೆ. ಎಲ್ಲ ವಿಷಯಗಳು ನಿರ್ಧಾರ ಮಾಡೋ ಅಧಿಕಾರ ಇರೋದು AICCಗೆ. ಅವರ ತೀರ್ಮಾನ ಅಂತಿಮ. ಸಾರ್ವಜನಿಕ ಜೀವನದಲ್ಲಿ ರಿಟೈರ್ಮೆಂಟ್ ಅಂತ ಇರಲ್ಲ. ಇದೇನು ಗೌರ್ಮೆಂಟ್ ಕೆಲಸನೇ, ರೆಸ್ಟ್ ತಗೊಳ್ಳೋಕ್ಕೆ. ಸಾರ್ವಜನಿಕ ಬದುಕಿರೋದು ಜನರಿಗೆ ಸೇವೆ ಮಾಡೋಕ್ಕೆ,